ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಹಿಂದೆ ಬನ್ನಿ ಸರ್, ಈ ಕಡೆ ಬರ್ರಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿರಿ. ನಮಸ್ಕಾರ ಮಾಡಿಸ್ತೇ ಒಂದು ಆಗ್ತದೆ ಕೈ ತೆಲ್ಲಗೆಲ್ಲ ಹೊಡಿ ಬಡಿತದೆಪ್ಪ. ಹಿಂದೆ ತಗೊಳ್ಳಿ ನೀವು, ಬರ್ರಿ ಬನ್ನಿ ಸರ್. ಆಯ್ತು ಈಗ ಮನವಿ ತೋರಿಸ್ತಾರೆ, ರೈತರು ಮನವಿ ಸಂಬಂಧ ಮನವಿ ಕೊಡಕ್ ಬಂದಿದ್ರಿ. ನಾವು ಮನವಿ ಕೊಡಕ್ ಬಂದಿದ್ದು ಕನ್ನಡ ಪರ ಸಂಘಟನೆ ನಮ್ಮ ಕರ್ನಾಟಕ ಸೇನೆಯಿಂದ ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಗೇಮ್, ಗಾಂಜಾ ಇವನ್ನೆಲ್ಲ ಸಂಪೂರ್ಣ ಆನ್ಲೈನ್ ಬಂದ್ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲ ಬಂದಿದ್ದೇವೆ. ಆದ್ರೆ ಒಂದು ಮುಂಜಾನೆ ಬಂದು ನಾವು ಕರ್ಕೊಂಡು ಕುಂತ್ರು ಸಹಿತ ಈ ಮನವಿ ಇನ್ನೂ ಸ್ವೀಕಾರ ಮಾಡ್ತಾ ಇಲ್ಲ. ಈಗ ಬಂದ್ರು ಸಹಿತ ಸೌಜನ್ಯನೂ ಸಹಿತ ಇಲ್ಲ. ರೈತರು ಮತ್ತು ನಾವು ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಬಂದೇ ಬಂದ್ರು. ಈ ಕಡೆ ನಮ್ಮನ್ನು ಹೊಳ್ಳಿ ನೋಡ್ತಕ್ಕಂಥ ಒಂದು ಸೌಜನ್ಯನೂ ಕೂಡ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ಎದ್ರ ಸಂಬಂಧ ಬಂದಿದ್ರಿ? ನಾವು ಬಂದಿದ್ರಿ ರೈತರ ಸಾಲ ಮನ್ನಾ ಬೆಳಿಗ್ಗೆ 11 ಗಂಟೆಗೆ ಇಲ್ಲಿ ಬಂದಿದ್ದೇವೆ ನಾವು. ನಮ್ಮನ್ನು ಏನಂತ ತಿಳ್ಕೊಂಡ್ರ ಅವರು? ಮತ್ತೆ ಒಂದ್ ಮಿನಿಟ್ ತಡ್ರಿ, ನಮ್ಮನ್ನ ಏನಂತ ತಿಳ್ಕೊಂಡ್ರ? ಹಂಗ ಏನಂತಾರ ಅವ್ರು ಪೊಲೀಸರು? ಅತ್ತಾಗ ಹೋರಿ ಅಂದ್ರೆ ಏನ್ರಿ ಅದು? ಆ ರೈತರಿಗೇನು ಕಿಮ್ಮತ್ತ ಇಲ್ಲ? ಮಾನ್ಯ HK ಪಾಟೀಲ್ರು ಮತ್ತು CM ಸಿದ್ದರಾಮಯ್ಯನವರು ಇಲ್ಲಿ ನಾವು ಕುಂತೇವಿ, 11 ಗಂಟೆಗೆ ಬಂದು ಕುಂತೇವಿ. ಊಟ ಇಲ್ಲ, ನೀರಿಲ್ಲ, ಎಲ್ಲ ಅಧಿಕಾರಿಗಳ ದರ್ಬಾರ. ಇದು ಅಧಿಕಾರಿ ಸರ್ಕಾರ ಅಂತ ಹೇಳ್ತೇವೆ ನಾವು. ಇವತ್ತು ರೈತರನ್ನ ಹೊಳ್ಳಿ ನೋಡ್ಲಿಲ್ಲ ಅವರು. ನಾವೇನು ನಮ್ಮ ಮನಿ ಬಾಳೆ ವಿಷಯಕ್ಕೆ ಬಂದಿರ್ಲಿಲ್ಲ, ಸಾರ್ವಜನಿಕ ಇದು ಸಲುವಾಗಿ ಬಂದೇವು ನಾವು ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟಗಾರರು, ಮೇಲಾಗಿ ನರಗುಂದದಲ್ಲಿ ವೀರಮರಣ ಹೊಂದಿದಂತ ಬಸಪ್ಪ ಕಡ್ಲಿಕಪ್ಪ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ HK ಪಾಟೀಲ್ರವರಲ್ಲಿ ಹಲವಾರು ಮನವಿ ಕೊಟ್ಟಿವಿ. ಡಿಸೆಂಬರ್ದೊಳಗೆ ಮಾಡ್ತೇವೆ ಅಂದಂತ HK ಪಾಟೀಲ್ರು ಇವತ್ತಿಗೂ ಅದ್ರ ಬಗ್ಗೆ ಏನು ಚಕಾರ ಎತ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಯಾವುದೇ ಪರಿಸ್ಥಿತಿಯಿಂದ ಅವರು HK ಪಾಟೀಲ್ರು ಬಂದು ಇಂಥ ದಿವಸ ನಾವು ಆ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದಾಗ ಹೋಗ್ತೇವೆ, ಹೊರತು ಇಲ್ಲ ಅಂದ್ರೆ ಇಲ್ಲೇ ಅಮರನ ಉಪವಾಸ ಮಾಡ್ತೇವೆ ಅಂತ ಬೈತಾ ಇದ್ದೇನೆ. ಇಲ್ಲ, ಯಾರು ಭೇಟಿಯಾಗಿಲ್ಲ, ಏನು ಯಾರನ್ನು ಭೇಟಿ ಮಾಡಿಸ್ಕೊಳ್ಳಿಲ್ಲ ಇವರು. ಇದು ನೋಡ್ರಿ, ಈ ಸರ್ಕಾರ ಅಧಿಕಾರಿ ಮೇಲ್ವರ್ಗದವ್ರ ಸರ್ಕಾರ ಐತಿ, ಇದೇನು ರೈತರ ಸರ್ಕಾರ ಅಲ್ಲ. ಇದು ರೈತರು ಇಲ್ಲಿ ಕುಂತಾರ, ರೈತ ಪ್ರತಿನಿಧಿಗಳು ಇಲ್ಲಿ ಇದ್ದಾರ. ಯಾಕೆ ಏನಪ್ಪ ಏನು ನಿಮ್ದು ಅನ್ನೋದು ಯಾರು ಒಬ್ಬರೂ ಕೇಳಿಲ್ಲ. ಇವನ್ DC ಬರಲಿಲ್ಲ, ಯಾರೂ ಬರಲಿಲ್ಲ. ಅದಕ್ಕೆ ನಮ್ಗೆ ಭಾಳ ತುಂಬ ಖೇದಾಗೈತಿ. ಮಾನ್ಯ HK ಪಾಟೀಲ್ರು CM ಅವರು ಖುದ್ದಾಗಿ ಬಂದು ನಮ್ಮ ಕೂಡ ಮಾತಾಡಬೇಕು. ಇಲ್ಲದೆ ಹೋದರೆ ನಾವು ಇಲ್ಲೇ ಅಮರನ ಉಪವಾಸ ಮಾಡಿ ಸಾಯ್ಲಿಕ್ಕೂ ಸಿದ್ಧರಾಗಿ ಬಂದೇವೆ ಅಂಥೇಳಿ ಈ ಒಂದು ಜನಸಾಗರದ ಮುಖಾಂತರ, ರೈತರ ಮುಖಾಂತರ ನಾವು ಹೇಳಿಕೆ ಕೊಡ್ತಾ ಇದ್ದೇವೆ. ಇದು ಸತ್ಯ ಸತ್ಯ ಸತ್ಯ. ಬಸವರಾಜ ಸಾಬಳೆ, ನರಗುಂದ, ಗದಗ ಜಿಲ್ಲಾ.